ನೆಕ್ಸ್ಟ್ ಬಿ ಮೈನಸ್ 3 ಮಾಡಪ್ಪ. ಮೊದಲ 4 ಪದಗಳನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಗೊತ್ತಾಗ್ತಾ ಇಲ್ಲ? ಎ 4 ಇದೆ, ಬಿ -3 ಇದೆ. ಮೊದಲ ಪದ ಅಂದ್ರೆ ಎ ಮಾತ್ರ ಇರ್ತದೆ. ಎ = 4 ಬಂತು. ನೆಕ್ಸ್ಟ್ ಎ ಪ್ಲಸ್ ಬಿ ಎರಡನೇ ಪದ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದೊಳಗೆ ಎರಡನೇ ಪದ ಎ ಪ್ಲಸ್ ಡಿ ಇರ್ತದೆ. ಎ 4 ಇದೆ ಪ್ಲಸ್ ಬಿ ಅಂದ್ರೆ -3. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 4 - 3 4 ರ 3 ಕಳೆದು 1. ಎ ಪ್ಲಸ್ 2ಡಿ 4 ಪ್ಲಸ್ 2 ಗುಂಡ್ಲೆ ಡಿ ಅಂದ್ರೆ -3 ಇದೆ. 2 ಗುಂಡ್ಲೆ 6 ಆಗ್ತದೆ. -6 ಪ್ಲಸ್ 4 ಇದೆ, ಅದಕ್ಕೆ -2 ಬಂತು. ಅದೇ ರೀತಿ ಎ ಪ್ಲಸ್ 3ಡಿ 4 ಪ್ಲಸ್ 3 ಗುಂಡ್ಲೆ -3 -9 ರಾಗ ಪ್ಲಸ್ 4 ಸೇರಿಸಿದ್ರೆ ನಮಗೆ ಬರೋದು -5. ಸೊ ದೇರ್ಫೋರ್ ಆ 4 ಪದಗಳು ಯಾವ್ಯಾವ? 4 1 -2 -5. ಸೊ ಈ ರೀತಿ ನಾವು ಎ ಮತ್ತು ಡಿ ಅನ್ನ ಕೊಟ್ಟಾಗ ಸಮಾಂತರ ಶ್ರೇಣಿಯ ಪದಗಳನ್ನ ಆರಾಮಾಗಿ ಬರೀಬಹುದು.